ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಗುರುಭವನದ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ನಡೆದಂತಹ ದೈಹಿಕ ಶಿಕ್ಷಣಾಧಿಕಾರಿ ಬಿಎಸ್ ಗಾದಿಲಿಂಗನಗೌಡರು ವಯೋನಿವೃತ್ತಿ ನಿಮಿತ್ತವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಿಕ್ಷಣಾಧಿಕಾರಿ ಗುರಪ್ಪ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿ, ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಶಾಲೆಯಲ್ಲಿ ಶಿಸ್ತು, ಸಮಯ ಪಾಲನೆ, ದೈಹಿಕ ಸದೃಢತೆಯನ್ನು ಕಾಪಾಡುವ ದೈಹಿಕ ಶಿಕ್ಷಕರ ಕಾರ್ಯ ಅಭಿನಂದನಾರ್ಹವಾಗಿದೆ. ಅಂತಹ ಕಾರ್ಯವನ್ನ ಗಾದಿಲಿಂಗನಗೌಡರು ಯಶಸ್ವಿಗೊಳಿಸಿದ್ದಾರೆ. ಇಲಾಖೆಗಳಲ್ಲಿ ವೃತ್ತಿ ಮತ್ತು ನಿವೃತ್ತಿಯು ಎಲ್ಲ ನೌಕರಿಗೆ ಕಡ್ಡಾಯವಾಗಿದ್ದು ಅವರ ನಿವೃತ್ತಿಯ ಜೀವನವು ಸುಗಮವಾಗಿರಲಿ ಎಂದರು. ಮಕ್ಕಳಿಗೆ ತಾಲೂಕಿನಾದ್ಯಂತ ಹಲವಾರು ಶಾಲೆಗಳಲ್ಲಿ ಮಕ್ಕಳ ಕ್ರೀಡಾ ತರಬೇತಿಗೆ ದೈಹಿಕ ಶಿಕ್ಷಕರ ಕೊರತೆಯ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತರಲಾಗಿದೆ. ಶಾಸಕರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದರು. ಇತ್ತೀಚೆಗೆ ನಿವೃತ್ತಗೊಂಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ರಹಮತುಲ್ಲಾ, ಇಸಿಒ ಬಸವರಾಜಯ್ಯ, ರಾಮಚಂದ್ರಪ್ಪ, ಮುಖ್ಯಗುರು ಹನುಮಂತಪ್ಪ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅವ್ರು ನನ್ನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಏನೋ ನನಗೆ ಅಂತಾರೆ. ಪಾಪ ಅವರೆಲ್ಲ ತಿಳ್ಕೊಂಡು ಬಂದಿಲ್ಲ. ನನಗೆ ಅನಿಸಿತ್ತು, ಸರಿಯಾಗಿ 9:22 ಟೈಮ್ ಆಗಿತ್ತು. ಆ ಒಂದು ಸಮಯದಲ್ಲಿ ಮಕ್ಕಳನ್ನ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ನನಗೆ ಬಹಳ ಸಂತೋಷ ಆಯಿತು. ಇಂಥ ಒಬ್ಬ ವ್ಯಕ್ತಿ ಇವರ ಸೇವೆ ಇರೋದು ಕೇವಲ 6 ತಿಂಗಳು ಮಾತ್ರ ನಮ್ಮ ತಾಲೂಕಿದೆಯಲ್ಲ. ಇನ್ನು ಒಂದು 6 ವರ್ಷ ಇದ್ರೆ ನಾವೆಲ್ಲರೂ ಬದಲಾವಣೆ ಆಗ್ತಿದ್ದೀವೇನೋ. ಯಾಕಂದ್ರೆ ಸಮಯ ಪಾಲನೆ ಮುಖ್ಯ ನಮ್ಮ ದೈಹಿಕ ಶಿಕ್ಷಣ ಭಾಗದಲ್ಲಿ. ನಡುವೆ ನಾವು ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಮೊದಲನೇ ಅವಧಿ ಪ್ರಯಾಣದ ಅವಧಿ, ಕೊನೆಯ ಅವಧಿ ಮುಕ್ತಾಯದ ಅವಧಿ. ಈ ಎರಡೂ ಮಾತ್ರ ನಮ್ಮ ಜೀವನದಲ್ಲಿ, ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಮುಖ್ಯವಾದ ಅಂಶಗಳು. ಅದೇ ರೀತಿಯಾಗಿ ನಮ್ಮ ಶಾಲೆ ಬಂದು ಬಂದ ಅವತ್ತು ನಿಮಿಷದಲ್ಲಿ ಬಂದಾಗ ನಮ್ಮ ಶಾಲೆ ಬಂದವ್ರಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡಬೇಕು. ಬಟ್ಟೆ ಮರ್ಯಾದೆಯನ್ನು ಕೊಟ್ಟರು, ಎಲ್ಲ ವಿಷಯ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ರು ನಮ್ಮ ಮುಖ್ಯವರು ಹಾಗೂ ನಮ್ಮ CRP ಅವರು ಅಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ನಿನ್ನೆ ತಾನೇ KDP ಮೀಟಿಂಗ್ ಆಯಿತು. ಅದರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡೆ. ಸರ್, ನಮ್ಮ ತಾಲೂಕಿದೆ ಈ ಶಿಕ್ಷಕರ ಕೊರತೆ ಭಾಳ ಐತಿ. ಈ ಗೆಸ್ಟ್ ಟೀಚರ್ನಲ್ಲಿ ಈಗ ಯಾವ ಥರ ನಮ್ಮ ವಿಷಯ ಶಿಕ್ಷಕರನ್ನು ನೋಡ್ತಾ ಇದ್ದಾರೆ, ಅದನ್ನ ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಿದ್ವಿ. ದೈಹಿಕ ಶಿಕ್ಷಕರು ಕೂಡ ಗೆಸ್ಟ್ ಟೀಚರ್ ತಗೊಳ್ಳುವಂಥ ಇವ್ರನ್ನ ತಗೊಳಕ್ ಬರಲ್ಲ ಅಂದರು. ಇಲ್ಲ ಸರ್, ಅವರು CPET PPET ಅಂತ ಬೇರೆ ಇರ್ತಾರೆ. ಅದ್ರ ಜೊತೆಗೆ ಇವ್ರನ್ನ ಇದೇ ಟೀಚರ್ನ ತಗೊಂಡ್ರೆ ಅವರಿಗೆ ಸಂಬಳ ಕೊಡಕ್ಕೆ ಬರಲ್ಲ. ಅದಕ್ಕಾಗಿ ಸರ್ಕಾರದ ಆದೇಶ ಆಗಬೇಕು ಅಂತ ಹೇಳಿದ್ರು. ಆಯ್ತು, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಿಜ, ಅವರು ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿದ್ದರೆ ಆ ಶಿಸ್ತೇ ಬೇರೆ, ಅಗತ್ಯ ಬೇರೆ. ಹಾಗಾಗಿ ಅಂಥ ಒಂದು ವೃತ್ತಿಯಲ್ಲಿ ಯಶಸ್ವಿಯಾಗಿ 60 ವರ್ಷ ಮಾಡಿ ಸಹಜ. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ನಿವೃತ್ತಿ ಬಂದ ಮೇಲೆ ಒಂದಿನ ನಿವೃತ್ತಿ ಆಗಲೇಬೇಕು. ಯಾವುದೇ ವೃತ್ತಿ ಆಗಿರೋದು, ಶಿಕ್ಷಣ ವೃತ್ತಿ ಆಗಿರ್ಬೋದು, ಇನ್ನೊಬ್ಬರು ಶಿಕ್ಷಕ ವೃತ್ತಿ ಆಗಿರ್ಬೋದು, ಇನ್ನೊಬ್ಬರು ಮುಖ್ಯೋಪಾಧ್ಯಾಯ ವೃತ್ತಿ ಆಗಿರ್ಬೋದು. ಮುಖ್ಯೋಪಾಧ್ಯಾಯ ವೃತ್ತಿ ಪ್ರಾರಂಭದಿಂದ ಬಂದಿರತಕ್ಕಂಥದ್ದು ಏನು ಯಾರಿಗೂ ಅಲ್ಲ. ಕೆಲವರು ಬರ್ತಾರೆ, ಕೆಲವರು ನೇರವಾಗಿ KES ಅಪಾಯಿಂಟ್ಮೆಂಟ್ ಆದಂಥವ್ರು ಕೂಡ ಅವರು ನೇರವಾಗಿ HM ಆಗ್ತಾರೆ. ನಾನು ಮಾಲಿಗೀತಿಯಲ್ಲಿ ಇರಬೇಕಾದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ನಾನು. ಆದರೆ ಆವಾಗ ನಾನು KCD ಕಾಲೇಜ್ ಸ್ಟೂಡೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೇ 7ನೇ ಇದ್ರಲ್ಲಿ ಅವರು ಅಲ್ಲಿ YB ಭೇಟಿ ಅಂತ ಇದ್ರು. ಅವರು ನನ್ನ ಡೆಪ್ಯುಟೇಷನ್ ತಗೊಂಡಿದ್ರು. ಎಲ್ಲಿ ನೀವು ಓದಿದ್ದು? ನಾನು KCD ಇದ್ದು ಕರ್ನಾಟಕ ಕಾಲೇಜ್. ಹೌದು ಸರ್, ನೀವೇ ಇಷ್ಟ ಆಶ್ಚರ್ಯ ಕೇಳ್ತಾ ಇದ್ದೀರಿ. ಏನ್ರಿ ಕರ್ನಾಟಕ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಇಷ್ಟೊಂದು ಅಭಿಮಾನ ಆಯ್ತು. ಹೌದು, ನಿಜಾನೇ. ಈಗ ಗೊತ್ತಾಗ್ತಾ ಇದೆ ಅದ್ರ ಮಹಿಮೆನ. ಕರ್ನಾಟಕ ಕಾಲೇಜಿನಲ್ಲಿ ಓದಿದರಂದ್ರೆ ಅಷ್ಟೊಂದು ಹೈಸ್ಕೂಲ್ಗೆ ಡೆಪ್ಯುಟೇಷನ್ ತಗೊಂಡು ಅಲ್ಲಿ ಇಂಗ್ಲೀಷ್ ಹೇಳೋದಕ್ಕೆ ನನ್ನನ್ನು ಕರೆಸ್ಕೊಂಡ್ರು. ಅವರು ಒಂದೇ ಒಂದು ಕಾರಣಕ್ಕಾಗಿ ನಾನು ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು. ಇದೇ ವೇಳೆ ಪ್ರಭಾರಿ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್, ಇಸಿಒ ಚನ್ನಬಸವನಗೌಡ, BRP ಯೋಗಾನಂದಯ್ಯ, ಕರ್ನಾಟಕ ರಾಜ್ಯ ಪ್ರಾಥಮಿಕ ದೈಹಿಕ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ HJ ಶ್ರೀಧರ್, ಗ್ರೇಟ್ 2 ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ B ಈರಣ್ಣ, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಚೆನ್ನಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.